ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 6ನೇ ಪದ್ಯವಾದ ನಮ್ಮೂರ ಕೆರೆ ಅನ್ನುವಂಥ ಪದ್ಯವನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಚಿದಾನಂದ ಸಾಲಿ ಅನ್ನುವಂಥವ್ರು. ಈ ನಮ್ಮೂರ ಕೆರೆ ಅಂತಂದ್ರೆ ಏನು? ನಮ್ಮೂರಾಗ ಎಲ್ಲರ ಹಳ್ಳಿ ಊರಲ್ಲಿ ಏನಾಗ್ತದೆ, ಕೆರೆಗಳಿರ್ತಾವೆ, ಬಾವಿಗಳಿರ್ತಾವೆ, ಕೆರೆಗಳಿರ್ತಾವೆ, ಹಳ್ಳ ಇರ್ತಾವೆ ಅಥವಾ ಕೊಳ್ಳಗಳಿರ್ತಾವೆ. ಹಾಗಾಗಿ ಇಲ್ಲಿ ಚಿದಾನಂದ ಸಾಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನಮ್ಮೂರ ಕೆರೆ ಅನ್ನುವಂಥ ಒಂದು ಪದ್ಯವನ್ನು ಬರೀತಾರೆ. ಪದ್ಯ ಭಾಗ 6ರಲ್ಲಿ ಅಂಥೇಳಿ. ಈ ನಮ್ಮೂರ ಕೆರೆ ಅನ್ನೋದು ಹೇಗಿದೆ ನೋಡೋಣ. ಅವ್ರೇನು ಹೇಳ್ತಾರೆ ಚಿದಾನಂದ ಸಾಲಿ ಅನ್ನುವಂಥವ್ರು ಅಂಥೇಳಿ. ಸುತ್ತ ಹತ್ತೂರಿನಲ್ಲಿ ಮುತ್ತಂತೆ ನಮ್ಮ ಕೆರೆ, ಅದರ ಉಳಿವಿನ ಕತೆ ಕೇಳಿರಿ. ನೋಡ್ರಿ, ಸುತ್ತ ಹತ್ತೂರಿನಲ್ಲಿ ಭಾಳ ಮುತ್ತಿನಂತೆ ನಮ್ಮ ಕೆರೆ, ಅದರ ಉಳಿವಿನ ಕಥೆಯನ್ನು ನೀವು ಕೇಳ್ರಿ ಎಲ್ಲರೂ. ಹೆಂಗೆ ಉಳಿತು ನೋಡಿ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಕೆರೆಯ ದಾರಿಯಲ್ಲೆಲ್ಲ ತಂಪು ತಂಬೆಲರು, ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು, ಒಂದೊಂದು ಮರದಲ್ಲಿ 10 ಟೊಂಗಿಗಳು, 10 ಟೊಂಗಿಯಲ್ಲಿ 100 ಹಕ್ಕಿಗಳು. ಕೆರೆ ಹೆಂಗಿತ್ತು ನೋಡಲಿಕ್ಕೆ? ಕೆರೆಯ ದಾರಿಯಲ್ಲೆಲ್ಲ ತಂಪು ತಂಬೆಲರು ಅಂದರೆ ತಂಪಾದ ಗಾಳಿ. ಕೆರೆಯ ದಾರಿಯಲ್ಲೆಲ್ಲ ತಂಪಾದ ಗಾಳಿ ಬೀಸ್ತಾ ಇತ್ತು. ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು, ಕಾವಲು ಅಂತಂದ್ರೆ ಹುಲ್ಲುಗಾವಲು ಅಂತ ಕರಿತೀವಿ ನಾವು. ಅಂದರೆ ಗದ್ದೆದ ದನ ಕರುಗಳ ಮೇಯ್ಲಿಕ್ಕೆ ಒಂದು ಇರ್ತಕ್ಕಂಥ ಸ್ಥಳ ಹುಲ್ಲುಗಾವಲು ಅನ್ನುವಂಥದ್ದು. ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು, ಒಂದೊಂದು ಮರದಲ್ಲಿ 10 ಟೊಂಗಿಗಳು, ಒಂದು ಮರದಲ್ಲಿ 10 ಟೊಂಗಿಗಳಿದ್ವು, 10 ಟೊಂಗಿಯಲ್ಲಿ 100 ಹಕ್ಕಿಗಳು ಕುತ್ಕೊಂಡಿದ್ವು ಅಂಥೇಳಿ. ಬೆಳ್ಳಿಯ ತಟ್ಟೆಯ ಹಾಗೆ ಹೊಳೆಯುವ ನೀರು, ಮಿಂಚು ಬಳ್ಳಿಯ ಹಾಗೆ ತಳತಳಪ ಮೀನು, ಕಪ್ಪೆಗಳ ವಟವಟರು, ಸುತ್ತ ಮೇಯುವ ಟಗರು, ದನಗಾಹಿಯ ಹಾಡಿಗೆ ತಲೆದೂಗುವ ಪೈರು ಅನ್ನುವಂಥದ್ದು. ಹೆಂಗಿತ್ತು ಕೆರೆ ನೋಡಲಿಕ್ಕೆ? ಬೆಳ್ಳಿ ತಟ್ಟೆಯ ಹಾಗೆ ಹೊಳೆಯುವಂಥ ನೀರು ಹೆಂಗೆ ಹೊಳಿತಾ ಇತ್ತು? ಬೆಳ್ಳಿ ತಟ್ಟೆಗಳು ಹೆಂಗೆ ಪಳಪಳ ಹೊಳಿತಿರ್ತಾವಲ್ಲ ಹಂಗೆ ನೀರು ಹೊಳಿತಾ ಇತ್ತು. ಮಿಂಚು ಬಳ್ಳಿಯ ಹಾಗೆ ತಳತಳಪ ಮೀನು, ಅಲ್ಲಿ ಮೀನುಗಳು ಹೆಂಗೆ ಅಡ್ಡಾಡ್ತಾ ಇದ್ವು ಆ ಕೆರೆಯಲ್ಲಿ? ಮಿಂಚು ಬಳ್ಳಿಗರ್ತೆ ಬಳಗ್ತಾ ತಳತಳ ಹೊಳಿತಾ ಇದ್ವು. ಕಪ್ಪೆಗಳ ವಟವಟರು, ಸುತ್ತ ಮೇಯುವ ಟಗರು, ಕಪ್ಪೆಗಳು ಏನು ಮಾಡ್ತಾ ಇದ್ವು? ವಟ ಅಂತ ಹೇಳ್ತಾ ಇದ್ವು. ಸುತ್ತ ಮೇಯ್ತಕ್ಕಂಥದ್ದು ಟಗರುಗಳು ಏನು ಮಾಡ್ತಾ ಇದ್ವು? ಕೆರೆಯ ಸುತ್ತಲೂ ಮೇಯ್ತಾ ಇದ್ವು. ದನಗಾಯಿಯ ಹಾಡಿಗೆ ತಲೆದೂಗುವ ಪೈರು, ದನಗಾಯಿಗಳು ಅಂದರೆ ದನವನ್ನು ಕಾಯ್ತಕ್ಕಂಥವ್ರು ಹಾಡ್ತಾ ಇದ್ರಲ್ಲ, ಅದಕ್ಕೆ ತಲೆದೂಗತಕ್ಕಂಥ ಪೈರು ಅಂದರೆ ಬೆಳೆ ಎನ್ನುವಂಥದ್ದು. ಇನ್ನು 4ನೇ ಪ್ಯಾರಾಗ್ರಾಫ್ ನೋಡ್ರಿ. ಕಾರ್ಖಾನೆಗಳು ಬಂದು ಜನಸಂಖ್ಯೆ ಬೆಳೆದು, ಗಟಾರದ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತು, ಭೂತಾಯಿ ಎದೆ ತುಂಬ ಕೊಳವೆ ಬಾವಿಯ ಕೊರೆದು, ನೀರೆಸೆಲೆಯ ಬತ್ತಿಹುದು ಕೆರೆ ಒಡಲು ಬಿರಿದು ಅಂಥೇಳಿ. ಕಾರ್ಖಾನೆಗಳು ಬಂದು ನೋಡ್ರಿ, ಇಷ್ಟು ಚೆನ್ನಾಗಿತ್ತು ಕೆರೆ, ಆದರೆ ಕಾರ್ಖಾನೆಗಳು ಬಂದವು ಅಲ್ಲೇ. ಕಾರ್ಖಾನೆಗಳು ಬಂದಾದಮೇಲೆ ಜನಸಂಖ್ಯೆ ಬೆಳೀತು. ಗಟಾರದ ನೀರು ಏನಾಯಿತು? ಗಟಾರದ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತು, ಭೂತಾಯಿ ಎದೆ ತುಂಬ ಕೊಳವೆ ಬಾವಿ ಕೊರೆದು. ನೋಡ್ರಿ, ಆ ಕೆರೆ ತುಂಬ ಏನಾಯಿತು? ಗಟರದ ನೀರು ಸೇರ್ಕೊಂತು. ಹಾಗಾಗಿ ಆ ಕೆರೆ ತುಂಬ ಗಲೀಜಾಯಿತು. ಭೂತಾಯಿ ಎದೆ ನೋಡ್ರಿ, ಭೂತಾಯಿ ಎದೆ ತುಂಬ ಕೊಳವೆ ಬಾವಿಗಳು ಅಂದರೆ ಈ ನೀರನ್ನು ಕೊಳವೆ ಬಾವಿಗಳು ಗೊತ್ತಲ್ಲ ನಿಮಗೆ. ಈ ಅಲ್ಲಲ್ಲೇ ನೀವು ಏನು ಮಾಡ್ತೀರಿ ಅಂತಂದರೆ ಕೊಳವೆ ಬಾವಿಯನ್ನು ನೋಡ್ತೀರಿ. ಈಗ ಕೊಳವೆ ಬಾವಿಗಳನ್ನ ಕೊರೆದು ನೀರೆಸಲಿಗೆ ಬತ್ತಿಹುದು ಕೆರೆ ಒಡಲು ಬಿರಿದು ಅಂಥೇಳಿ. ಎಲ್ಲ ಕಡೆ ಏನಾಯಿತು? ನೀರಿನ ಸೆಲೆ ಬತ್ತಿ ಹೋಗ್ಬಿಡ್ತು. ಅಲ್ಲಲ್ಲಿ ಕೊಳವೆ ಬಾವಿಗಳನ್ನ ತೆಗೆದುಬಿಟ್ರೆ ಇಲ್ಲಿಯ ಕೆರೆಯಲ್ಲಿರ್ತಕ್ಕಂಥ ನೀರಿನ ಸೆಲೆ ಏನಾಯಿತು? ಕೊಳವೆ ಬಾವಿಗೆ ಹೋಗ್ಬಿಡುತ್ತೆ. ನೀರಿನ ಸೆಲೆಯ ಬತ್ತಿಹುದು ಕೆರೆ ಒಡಲು ಬರಿದು, ಕೆರೆ ಒಡಲು ಏನಾಯಿತು? ಬರಿದಾಗ್ಬಿಡ್ತು ಅನ್ನುವಂಥದ್ದು. ಊರ ಜನರು ಸಭೆ ಸೇರಿ ಒಮ್ಮತಕ್ಕೆ ಬರಲು, ಹೊಗೆ ಬೆಂಕಿ ಕಾರ್ಖಾನೆಯ ಊರಾಚೆ ಇಡಲು, ಮನೆಗೆರಡು ಮರ ಕೇರಿ ಸುತ್ತ ಬನ ನೆಡಲು, ಪ್ಲಾಸ್ಟಿಕ್ ಬಳಕೆಗೆ ವಿದಾಯವ ಹೇಳಲು. ಹಿಂಗೆ ಕೆರೆಯೆಲ್ಲ ಬರಡಾಯ್ತಲ್ಲ, ಕೆರೆಯೆಲ್ಲ ಬರದಾದ್ಮೇಲೆ ಊರಿನ ಜನರು ಏನು ಮಾಡ್ತಾರೆ? ಸಭೆಯನ್ನು ಸೇರಿ ಒಮ್ಮತಕ್ಕೆ ಬರ್ತಾರೆ. ಏನು ಮತ? ಒಮ್ಮತಕ್ಕೆ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಏನು ಅಭಿಪ್ರಾಯ ಅಂದರೆ, ಹೊಗೆ ಬೆಂಕಿ ಕಾರ್ಖಾನೆಯ ಊರಾಚೆ ಇಡಲು, ಈ ಕಾರ್ಖಾನೆಗಳೇನು ಸ್ಟಾರ್ಟ್ ಆಗಿದ್ವಲ್ಲ ಅವುಗಳನ್ನ ಊರಿನ ಕಡೆ ಆಚೆಗೆ ಇಡ್ತಾರಂತೆ. ಮನೆಗೆ 2 ಮರ, ಕೆರೆ ಸುತ್ತ ಬನ ನೆಡಲು, ಬನ ಅಂದರೆ ವನ, ಕೆರೆಯ ಸುತ್ತ ಎಲ್ಲ ಗಿಡ ಗಂಟೆಗಳು ಅಥವಾ ಮರಗಳು ನಟ್ಟರು, ಪ್ಲಾಸ್ಟಿಕ್ ಬಳಕೆ ವಿದಾಯವು ಕೂಡ ಹೇಳಿದರು ಅನ್ನುವಂಥದ್ದು. ಹೀಗೆ ಕೆರೆ ಮತ್ತೆ ಜೀವ ತಳಿತು ಅನ್ನುವಂಥದ್ದು. ಕೊನೆಯ ಪ್ಯಾರಾಗ್ರಾಫ್ ನೋಡ್ರಿ. ನಮ್ಮೂರ ನೆಲವೀಗ ಜಲನಿಧಿಯ ಆಗರವು, ಮರಗಳಲ್ಲಿ ಮತ್ತೀಗ ಹಸಿರು ಹಕ್ಕಿಯ ಹಾಡು, ಉಪ್ಪು ತಿಂದವ ನೀರು ಕುಡಿಯಲೇ ಬೇಕಲ್ಲ, ತಪ್ಪು ಮಾಡಿದ ನಾವೇ ಸರಿಪಡಿಸಬೇಕಲ್ಲ. ನೋಡ್ರಿ, ಈ ರೀತಿಯಾಗಿ ಸಮೃದ್ಧವಾದಂಥ ಕೆರೆ ಒಂದು ಕಾರ್ಖಾನೆ ಬಂದಾದ ಮೇಲೆ ಏನಾಗಿತ್ತು? ಕೊಳೆ ಆಗಿತ್ತು. ಎಲ್ಲ ಊರಿನವರು ಒಟ್ಟಿಗೆ ಸೇರಿ ಒಂದು ಒಮ್ಮತಕ್ಕೆ ಬಂದಾದಮೇಲೆ ಮತ್ತೆ ಕೆರೆ ಏನಾಯಿತು? ಜೀವ ತಳಿತು. ಹೆಂಗೆ ಜೀವ ತಳಿತು ಅಂದರೆ, ನಮ್ಮೂರ ನೆಲವೀಗ ಜಲನಿಧಿಯ ಆಗರವು, ನಮ್ಮೂರ ನೆಲ ಐತಲ್ಲ ಈಗ ಜಲನಿಧಿಯ ಆಗರ ಇದ್ದಂಗೆ,
ಮರಗಳಲ್ಲಿ ಮತ್ತೀಗ ಹಸಿರು ಹಕ್ಕಿಯ ಹಾಡು. ಮರಗಳಲ್ಲಿ ಮತ್ತೆ ಹಸಿರು ಮತ್ತು ಹಕ್ಕಿಯ ಹಾಡನ್ನು ಕೇಳಿ ಬರ್ತಾ ಇದೆ. ಉಪ್ಪು ತಿಂದವ ನೀರು ಕುಡಿಯಲೇಬೇಕಲ್ಲ, ಉಪ್ಪು ತಿಂದಾದ್ಮೇಲೆ ನೀರು ಕುಡಿಯಲೇಬೇಕಲ್ಲ, ತಪ್ಪು ಮಾಡಿದವ್ರು ನಾವೇ ಸರಿಪಡಿಸ್ಕೋಬೇಕಲ್ಲ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಚಿದಾನಂದ ಸಾಲಿ ಅವರು ತಮ್ಮ ಊರಿನ ಕೆರೆ ಉಳಿಸಿದರ ಬಗ್ಗೆ ಒಂದು ಪದ್ಯವನ್ನು ಬರೀತಾರೆ ಅನ್ನುವಂಥದ್ದು. ತುಂಬ ಸರಳವಾಗಿರ್ತಕ್ಕಂಥ ಪದ್ಯ ಇದು. ನೀವು ಒಂದೆರಡು ಸಲ ಓದ್ರಿ ಮನೆಯಲ್ಲಿ ಪದ್ಯ ಓದಿದ್ರೆ ತುಂಬ ಅರ್ಥ ಆಗುತ್ತೆ. ಇದು ತುಂಬ ಸರಳವಾಗಿರೋದ್ರಿಂದ ಅರ್ಥ ಆಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.